ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾಡುವಂತಹ ಕ್ರಮಬದ್ಧವಾದಂಥ ಯೋಗಾಸನ, ಯೋಗ ಅಭ್ಯಾಸ ನಮ್ಮ ನ್ಯೂರೋ ಸಿಸ್ಟಮ್ ಮೇಲೆ ಮತ್ತು ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ಪರಿಣಾಮಕಾರಿಯಾದಂತಹ ಒಂದು ಬದಲಾವಣೆಗಳನ್ನು ತರ್ತಾ ಹೋಗುತ್ತೆ. ಅತ್ಯುತ್ತಮವಾದಂಥ ಪರಿಣಾಮಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ನಮ್ಮ ನರಮಂಡಲದ ಮೇಲೆ ನಮ್ಮ ಯೋಗಾಸನಗಳು, ಯೋಗ ಅಭ್ಯಾಸ ಪರಿಣಾಮವನ್ನು ಉಂಟು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಚೈತನ್ಯವನ್ನು ಕ್ರೋಢೀಕರಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಹೋಗುತ್ತೆ. ನಮ್ಮ ಮಾನಸಿಕ ಸಮಸ್ಯೆಗಳು ಅಂತ ನಾವೇನೆಲ್ಲ ಕರಿತೀವಿ, ಅದು ಉದ್ವೇಗ ಆಗಲಿ, ಕೋಪ ಆಗಲಿ, ಟೆನ್ಷನ್ ಆಗಲಿ, ಡಿಪ್ರೆಷನ್ ಆಗಲಿ, ಖಿನ್ನತೆ, ಇವುಗಳೆಲ್ಲವುಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮತ್ತು ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಮೇಲೂ ಕೂಡ ಈ ಯೋಗ ಅಭ್ಯಾಸಗಳು ಪರಿಣಾಮವನ್ನು ಉಂಟು ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ರಾಸಾಯನಿಕ ಕ್ರಿಯೆಗಳು ಸಮಸ್ಥಿತಿಯಲ್ಲಿ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ನಡೀಲಿಕ್ಕೆ ಪೂರಕ ಆಗ್ತಾ ಹೋಗುತ್ತೆ. ಹಾರ್ಮೋನ್ಗಳಲ್ಲಿ ಬ್ಯಾಲೆನ್ಸ್ನ ನಾವು ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಎಲ್ಲ ಕಾರಣಗಳಿಂದ ಕ್ರಮಬದ್ಧವಾದಂಥ ಯೋಗಾಸನ, ಯೋಗಾಭ್ಯಾಸ ಬಹಳ ಮುಖ್ಯ. ಯೋಗ ಅಭ್ಯಾಸ ಅಂತ ಅಂದರೆ ಕೇವಲ ದೈಹಿಕವಾದಂತಹ ಕ್ರಿಯೆ ಅಲ್ಲ. ಕೇವಲ ದೈಹಿಕವಾಗಿ, ಬಾಹ್ಯವಾಗಿ ನಾವು ಬಾಡಿಯನ್ನು ಬೆಂಡ್ ಮಾಡೋದು, ಟ್ವಿಸ್ಟ್ ಮಾಡೋದು, ಇಷ್ಟಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಯೋಗ ಅಭ್ಯಾಸ ಅಂತ ಅಂದರೆ ನಮ್ಮ ಉಸಿರಾಟ ಮತ್ತು ನಮ್ಮ ಗಮನ, ನಮ್ಮ ಅವೇರ್ನೆಸ್ ಅಥವಾ ನಮ್ಮ ಕಾನ್ಷಿಯಸ್ನೆಸ್ ಅಂತ ನಾವೇನು ಕರಿತೀವಿ, ಇದನ್ನು ಕೂಡ ಚಾನಲೈಸ್ ಮಾಡೋದಾಗಿರುತ್ತೆ. ಹಾಗಾಗಿ ನಮ್ಮ ಉಸಿರಾಟವನ್ನು ನಾವು ಚಾನಲೈಸ್ ಮಾಡಬೇಕು ಅಂದರೆ, ನಮ್ಮ ಪ್ರಜ್ಞೆ ಅಥವಾ ಗಮನವನ್ನು ನಾವು ಚಾನಲೈಸ್ ಮಾಡಬೇಕು ಅಂತಂದರೆ ಅದಕ್ಕೆ ಯೋಗ ಆಸನಗಳ ಅಭ್ಯಾಸ ತುಂಬ ಸಹಕಾರಿ ಆಗ್ತಾ ಹೋಗುತ್ತೆ. ಹೀಗಾಗಿ ನೀವು ಯಾವುದೇ ಅಭ್ಯಾಸ ಮಾಡುವಾಗ, ಯೋಗಾಸನಗಳ ಅಭ್ಯಾಸ ಮಾಡುವಾಗ ಉಸಿರಾಟವನ್ನು ಪರಿಪಕ್ವವಾಗಿ ನೀವು ಕನೆಕ್ಟ್ ಮಾಡ್ತಾ ಹೋಗಬೇಕು. ಮತ್ತು ಅದ್ರ ಜೊತೆಗೆ ನಿಮ್ಮ ಗಮನವನ್ನು, ನಿಮ್ಮ ಅವೇರ್ನೆಸ್ಸನ್ನು, ನಿಮ್ಮ ಗಮನವನ್ನು ಸರಿಯಾಗಿ ಕನೆಕ್ಟ್ ಮಾಡ್ತಾ ಹೋಗಬೇಕು. ನೀವು ಯಾವಾಗ ನಿಮ್ಮ ಅಭ್ಯಾಸಗಳ ಜೊತೆಗೆ ಉಸಿರಾಟವನ್ನು ಕನೆಕ್ಟ್ ಮಾಡ್ತಾ ನಿಮ್ಮ ಗಮನವನ್ನು ಸಿಂಕ್ರನೈಸ್ ಮಾಡ್ತಾ ಹೋಗ್ತಿರೋ ಆವಾಗ ನಮ್ಮ ನ್ಯೂರೋ ಸಿಸ್ಟಮ್ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮತ್ತು ನಮ್ಮ ಗಮನ ಅಥವಾ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರಲಿಕ್ಕೆ ನಮಗೆ ತುಂಬಾ ಸಹಕಾರಿ ಆಗ್ತಾ ಹೋಗುತ್ತೆ. ಹೀಗೆ ನಾವು ಯೋಗಾಭ್ಯಾಸ ಮಾಡುವಾಗ ನಮ್ಮ ಗಮನವನ್ನು ಪರಿಪೂರ್ಣವಾಗಿ ಇನ್ವಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಕಾರಣದಿಂದ ನಾವು ಯೋಗಾಭ್ಯಾಸ ಮಾಡುವ ಸ್ಥಳ, ಪರಿಸರ ತುಂಬ ಪ್ರಶಾಂತವಾಗಿರಬೇಕು, ಡಿಸ್ಟರ್ಬೆನ್ಸಲ್ಲಿ ಇರಬಾರ್ದು. ಬೇರೆ ಯಾವುದೇ ಡಿಸ್ಟರ್ಬೆನ್ಸ್ ನಮಗೆ ಯೋಗಾಭ್ಯಾಸ ಮಾಡುವಾಗ ಆಗಬಾರ್ದು. ಅದಾದರೆ ಏನಾಗುತ್ತೆ, ನಮ್ಮ ಗಮನ ಡಿಸ್ಟರ್ಬ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ, ಡಿಸ್ಟ್ರಾಕ್ಟ್ ಆಗುತ್ತೆ. ಆವಾಗ ಅದರ ಪರಿಣಾಮ ನಮಗೆ ಉತ್ತಮವಾಗಿರೋದಿಲ್ಲ. ಹಾಗಾಗಿ ನಮ್ಮ ಅಭ್ಯಾಸದ ಜೊತೆಗೆ ಉಸಿರಾಟವನ್ನು ಮತ್ತು ನಮ್ಮ ಗಮನವನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ, ಸಿಂಕ್ರನೈಸ್ ಮಾಡಲಿಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋಗೋಣ. ಇವತ್ತು ಹಲವು ಯೋಗಾಸನಗಳ ಅಭ್ಯಾಸಗಳನ್ನ ನಾವು ನೋಡ್ತಾ ಹೋಗೋಣ. ನೇರವಾಗಿ ಕೂತ್ಕೊಳ್ಳಿ, ಭುಜಗಳನ್ನು ಹಗೂರು ಮಾಡಿ ಸಹಜವಾದ ಉಸಿರಾಟವನ್ನು ಗಮನಿಸಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ದೇಹದ ಮೇಲಿರಲಿ, ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲಿರಲಿ, ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಹಿಡಿತದಲ್ಲಿರಲಿ. ಕಣ್ಣುಗಳು ಹಗೂರವಾಗಿ ಮುಚ್ಚಿರಿ. ಉಸಿರಾಟದ ಪ್ರಶಾಂತತೆಯನ್ನು ಗಮನಿಸಿ. ಉದ್ವೇಗ ನಿಧಾನವಾಗಿ ಕಡಿಮೆ ಆಗೋದನ್ನು ಗಮನಿಸಿ. ಮತ್ತು ನಿಮ್ಮ ಬೆನ್ನು ಮೂಳೆ ನೇರ ಇರೋದನ್ನು ಗಮನಿಸಿ. ನಿಮ್ಮ ಸ್ಪೈನ್ ನೇರ ಇರೋದನ್ನು ಗಮನಿಸಿ. ನಿಮ್ಮ ದೇಹದ ಎಲ್ಲ ವಿವಿಧ ಸ್ನಾಯುಗಳು ಆರಾಮವಾಗಿರೋದನ್ನು ಗಮನಿಸಿ. ನಿಮ್ಮ ಕಾಲುಗಳು ಕಂಫರ್ಟಬಲ್ ಆಗಿ ನೆಲದ ಮೇಲೆ ವಿಶಾಲವಾಗಿ ಸ್ಪ್ರೆಡ್ ಆಗಿರೋದನ್ನು ಗಮನಿಸಿ. ಹೀಗೆ ಒಟ್ಟಾರೆ ನಿಮ್ಮ ಪೋಸ್ಚರನ್ನು ಗಮನಿಸಿ. ನಿಮ್ಮ ಎಲ್ಲ ಸೆನ್ಸರಿ ಆರ್ಗನ್ಸ್ಗಳು, ವಿಶೇಷವಾಗಿ ಕಣ್ಣುಗಳು ಪ್ರಶಾಂತವಾಗೋದನ್ನು, ಕಿವಿಗಳು ಪ್ರಶಾಂತವಾಗೋದನ್ನು, ಮೂಗು ಪ್ರಶಾಂತವಾಗೋದನ್ನು, ನಿಮ್ಮ ಬಾಯಿ ಮತ್ತು ನಿಮ್ಮ ನಾಲಿಗೆ ಪ್ರಶಾಂತವಾಗೋದನ್ನು ಗಮನಿಸಿ. ನಿಮ್ಮ ದೇಹದ ಇಡೀ ಚರ್ಮ ಸೆನ್ಸಿಟೈಸ್ ಮಾಡಿ, ಅವೇರ್ನೆಸ್ಸನ್ನು ಹರಿಸಿ, ಗಮನವನ್ನು ಹರಿಸಿ ಇಡೀ ಚರ್ಮದ ಮೇಲೆ. ಈಗ ನಿಮ್ಮ ಗಮನ, ನಿಮ್ಮ ಉಸಿರಾಟ, ನಿಮ್ಮ ದೇಹ ಸ್ಥಿತಿ ಪ್ರಶಾಂತವಾಗಿದೆ. ಮನಸ್ಸಿನಲ್ಲಿರುವ ಎಲ್ಲ ಇತರ ಆಲೋಚನೆಗಳನ್ನ ಹೊರಗಾಡಿ ಏಕಾಗ್ರತೆಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನ ಕಣ್ಣುಗಳನ್ನ ತೆರೆಯಿರಿ. ನಿಧಾನ ಕಣ್ಣುಗಳನ್ನು ತೆರೀತಾ ಎರಡೂ ಕೈಗಳನ್ನ ಮುಂದೆ ಚಾಚಿ, ಎರಡೂ ಹಸ್ತಗಳ ಮುಂದೆ ಚಾಚಿ ಮುಷ್ಟಿ ಮಾಡಿ ಹಸ್ತಗಳನ್ನು ರಿಸ್ಟ್ ಫಾರ್ವರ್ಡ್ ಮಾಡಿ ಮತ್ತು ಬ್ಯಾಕ್ವರ್ಡ್ ಮಾಡಿ, ಫಾರ್ವರ್ಡ್ ಮಾಡಿ, ಬ್ಯಾಕ್ವರ್ಡ್, ಫಾರ್ವರ್ಡ್, ಬ್ಯಾಕ್ವರ್ಡ್,
ಈ ರಿಸ್ಟ್ ಜಾಯಿಂಟ್ ಇಂದ ಸ್ಟ್ರೆಚ್ ಮಾಡುವಾಗ ಏಕಾಗ್ರತೆ ಇರಬೇಕು. ಪರ್ಫೆಕ್ಟ್ ಆಗಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಸ್ಟ್ರೆಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ನೀವು ಸ್ಟ್ರೆಚ್ ಮಾಡುವಾಗ ನಿಮ್ಮ ಕೈನ ಸ್ನಾಯುಗಳು ಕೂಡ ಸ್ಟ್ರೆಚ್ ಆಗುತ್ತೆ ಸಂಪೂರ್ಣವಾಗಿ. ಸೊ ಅದನ್ನು ನೀವು ಗಮನಿಸ್ತಾ ಇರಬೇಕು. ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ 10 to 15 ರೌಂಡ್ ಹೀಗೆ ಸ್ಟ್ರೆಚ್ ಮಾಡಿ. ಹೀಗೆ ಸ್ಟ್ರೆಚ್ ಮಾಡೋದ್ರಿಂದ ನಿಮಗೆ ಸ್ಟಿಫ್ನೆಸ್ ಇದ್ರೆ ಗೊತ್ತಾಗುತ್ತೆ ಮತ್ತು ಸ್ಟಿಫ್ನೆಸ್ ರಿಲೀವ್ ಆಗ್ತಾ ಹೋಗುತ್ತೆ. ಈ ಹಸ್ತ ಮತ್ತು ಮುಷ್ಟಿ ಬಹಳ ಮುಖ್ಯ ನಿಮಗೆ. ಸೊ ಇದನ್ನು ಈ ಭಾಗವನ್ನು ತುಂಬ ಹೆಲ್ತಿಯಾಗಿ ಇಟ್ಕೊಳ್ಬೇಕು. ಸೊ ಅನಂತರ ರೊಟೇಟ್ ಮಾಡಿ, ಹೀಗೆ ಇನ್ವರ್ಡ್ ಕಂಪ್ಲೀಟ್ ರೊಟೇಟ್ ಮಾಡಿ ಸಂಪೂರ್ಣವಾಗಿ. ಆನಂತರ ನಿಧಾನ ರಿವರ್ಸ್ ಮಾಡಿ ಸಂಪೂರ್ಣ ರೊಟೇಟ್ ಮಾಡಿ. ನಂತರ ನಿಧಾನ ಬೆರಳನ್ನು ಸ್ಪ್ರೆಡ್ ಮಾಡಿ, ನಂತರ ಮುಷ್ಟಿ ಮಾಡಿ, ಸ್ಪ್ರೆಡ್ ಮಾಡಿ, ಮುಷ್ಟಿ ಮಾಡಿ, ಬೆರಳುಗಳನ್ನು ಸಂಪೂರ್ಣ ಸ್ಟ್ರೆಚ್ ಮಾಡಿ. ಫೋರ್ಸ್ ಇರಲಿ ಬೆರಳುಗಳು. ವಿಶ್ರಾಂತಿಗೊಳಿಸಿ ರಿಲ್ಯಾಕ್ಸ್ ಮಾಡಿ. ಭುಜಗಳನ್ನ ಹೀಗೆ ಮೇಲೆ ಲಿಫ್ಟ್ ಮಾಡಿ ಸ್ಟ್ರೆಚ್ ಅಪ್. ನಿಧಾನ ಕೆಳಗಿಳಿಸಿ ವಿತ್ ಅವೇರ್ನೆಸ್. ನಿಧಾನ ಮೇಲೆ ಲಿಫ್ಟ್ ಮಾಡಿ ಸ್ಟ್ರೆಚ್ ಅಪ್. ನಿಧಾನ ಕೆಳಗಿಳಿಸಿ, ನಿಧಾನ ಮೇಲೆ ಲಿಫ್ಟ್ ಮಾಡಿ, ನಿಧಾನ ಕೆಳಗಿಳಿಸಿ. Slowly inhale and exhale. Inhale, exhale, inhale, exhale, inhale, exhale. ನಂತರ ನಿಮ್ಮ ಶೋಲ್ಡರ್ನ ರೊಟೇಟ್ ಮಾಡಿ, ಕ್ಲಾಕ್ ವೈಸ್ ಕಂಪ್ಲೀಟ್ ರೊಟೇಟ್ ಮಾಡಿ. ರೊಟೇಟ್ ಆಗೋ ರೀತಿಯಲ್ಲಿ ರೌಂಡ್ ಸರ್ಕಲ್ ಮಾಡೋ ರೀತಿಯಲ್ಲಿ ಪ್ರಯತ್ನ ಮಾಡಿ. ನಂತರ ರಿವರ್ಸ್ ಕಂಪ್ಲೀಟ್ ರೊಟೇಷನ್. Rotate completely. And relax. ವಿಶ್ರಾಂತಿ. ಅನಂತರ ನಿಮ್ಮ ಡಾರ್ಸ್ ಅಥವಾ ದೇಹದ ಮಧ್ಯಭಾಗ ಏನಿದೆ, ಮಧ್ಯಭಾಗನ ಸಂಪೂರ್ಣ ರೊಟೇಟ್ ಮಾಡಬೇಕು. ಬೆಂಡ್ ಮಾಡಿ, ಬ್ರೀದ್ ಔಟ್, ನಿಧಾನ ಸ್ಟ್ರೆಚ್ ಮಾಡಿ. ನಿಮ್ಮ ಸ್ಪೈನ್ ಕಂಪ್ಲೀಟ್ ಆಗಿ ರೊಟೇಟ್ ಆಗಬೇಕು. ಸ್ಟ್ರೆಚ್ ಕಂಪ್ಲೀಟ್. ಇಡೀ ದೇಹವನ್ನು ಸಂಪೂರ್ಣ ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಕಂಪ್ಲೀಟ್. rotate complete. Inhale, exhale, inhale, exhale, inhale, exhale, complete. Rotate ಮಾಡಿ ನಂತರ ರಿವರ್ಸ್ ನಿಧಾನ ವಾಪಸ್ ಬನ್ನಿ. Rotate completely. Complete rotation. 10 round clockwise, anti-clockwise. Complete rotate ಮಾಡಿ. Relax. Dorsals complete. Relax. Relax complete. ನಿಧಾನ ಕೈನ ಹಾಕೊಳ್ಳಿ. ಬಲಗೈನ ಸಂಪೂರ್ಣ ಪ್ರೆಸ್ ಮಾಡಿ. ಕಂಪ್ಲೀಟ್ ಪ್ರೆಸ್ ಮಾಡಿ.
ನಂತರ ನಿಧಾನ ರಿಲೀಸ್ ಮಾಡಿ. ಎಡಗೈಯನ್ನು ತಗೊಳ್ಳಿ, ಕಂಪ್ಲೀಟ್ ಪ್ರೆಸ್ ಮಾಡಿ, ಕಂಪ್ಲೀಟ್ಲಿ. ನಂತರ ಬಲಗೈಯನ್ನು ತಗೊಳ್ಳಿ, ಕಂಪ್ಲೀಟ್ ಪ್ರೆಸ್ ಮಾಡಿ, slowly release. ಎಡಗೈಯನ್ನು ತಗೊಳ್ಳಿ, ಪ್ರೆಸ್ ಮಾಡಿ, ಕಂಪ್ಲೀಟ್ ರಿಲ್ಯಾಕ್ಸ್. ಎರಡೂ ಕೈಗಳನ್ನ ಸ್ಪ್ರೆಡ್ ಮಾಡಿ, ಇನ್ಹೇಲ್ ಡೀಪ್ಲಿ. ಹಸ್ತಗಳನ್ನ ಜಾಯಿನ್ ಮಾಡಿ, ಜಾಯಿನ್ ಯುವರ್ ಪಾಮ್ಸ್. ನಿಧಾನವಾಗಿ ಮೊಣಕೈಗಳನ್ನ ಬೆಂಡ್ ಮಾಡಿ, ಹಸ್ತಗಳನ್ನ ನಿಮ್ಮ ತಲೆಯ ಹಿಂದೆ ಕೆಳಗಿಳಿಸಬೇಕು. ಡ್ರಾಪ್ ಇಟ್ ಡೌನ್. ನಿಧಾನ ಮೇಲೆ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಅಪ್, ಸ್ಟ್ರೆಚ್ ಅಪ್ ಕಂಪ್ಲೀಟ್ಲಿ. ನಿಧಾನ ಕೆಳಗಿಳಿಸಿ, ರಿಲೀಸ್ ಡೌನ್. ಅನಂತರ ನಿಧಾನ ಎರಡೂ ಕಾಲುಗಳನ್ನು ಪ್ಲೇಸ್ ಮಾಡಿ, ಕುಕ್ಕುರಗಾಲಲ್ಲಿ ಕೂತ್ಕೊಳ್ಳಿ. ನಿಮ್ಮ ಪಾದಗಳ ಮೇಲೆ ಕುಳಿತಿರ್ಬೇಕು. ನಿಧಾನ ಕೈಗಳನ್ನು ಸ್ಪ್ರೆಡ್ ಮಾಡಿ, ಸ್ಟ್ರೆಚ್ ಮಾಡಿ. ಇನ್ಹೇಲ್, ಸ್ಟ್ರೆಚ್ ಅಪ್ ಅಂಡ್ ಎಕ್ಸೇಲ್. ನಿಧಾನ ಕೆಳಗಿಳಿಸಿ, ನಿಮ್ಮ ಹಸ್ತಗಳು ಕಾಲುಗಳ ಮಧ್ಯದಲ್ಲಿ ಈ ಪೋಸ್ಟರ್ಲಿ ಕೂತ್ಕೊಳ್ಳಿ. Deep inhalation and complete exhalation. And inhale, stretch ಮಾಡಿ ಕೈಗಳನ್ನ ಮೇಲೆ, stretch up. Exhale, ನಿಧಾನ ಬೆನ್ನ ಹಿಂದೆ, ತಲೆ ಹಿಂದೆ ಕೆಳಗಿಳಿಸಿ ಕೈಯನ್ನು. And inhale, exhale. ಉಸಿರಾಟವನ್ನು ಗಮನಿಸಿ, ನಾರ್ಮಲ್ ಬ್ರೀದಿಂಗ್. ಆನಂತರ ಇನ್ಹೇಲ್, ಸ್ಟ್ರೆಚ್ ಮಾಡಿ ಮೇಲೆ, ಸ್ಟ್ರೆಚ್ ಅಪ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಸಂಪೂರ್ಣ ಕೆಳಗಿಳಿಸಿ. ನಾರ್ಮಲ್ ಬ್ರೀದಿಂಗ್. ಉಸಿರಾಟವನ್ನು ಗಮನಿಸಿ. Inhale, deep inhalation, stretch up, and exhale. ನಿಧಾನ ಕೆಳಗಿಳಿಸ್ತಾ ಬನ್ನಿ. Stretch down. And inhale, stretch up, deep inhalation, exhale, stretch down. 8 to 10 round ಈ ಅಭ್ಯಾಸ ಮಾಡಿ, ರಿಲ್ಯಾಕ್ಸ್. ವಿಶ್ರಾಂತಿ ಸಂಪೂರ್ಣ. ನಂತರ ನಿಧಾನ ಕೈಗಳನ್ನ ಕೆಳಗಿಳಿಸಿ, ಸಿಟ್ ಕಂಫರ್ಟಬಲಿ. ಅರ್ಧ ಸಿದ್ಧಾಸನ. ಸಂಪೂರ್ಣ ವಿಶ್ರಾಂತಿ ಮಾಡಿ. ನಿಮ್ಮ ತೊಡೆಗಳನ್ನು ಸಂಪೂರ್ಣ ವಿಶ್ರಾಂತಿಗೊಳಿಸಿ, ಕೈಗಳನ್ನು ಸಂಪೂರ್ಣ ವಿಶ್ರಾಂತಿಗೊಳಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಸಂಪೂರ್ಣ ವಿಶ್ರಾಂತಿ. ಆನಂತರ ನಿಧಾನ ಕಾಲುಗಳನ್ನ ಮುಂದೆ ಚಾಚಿ, ಬೆನ್ನ ಮೇಲೆ ಬ್ಯಾಕ್. ದೇಹ ನೇರ ಇರಲಿ. ಶವಾಸನ. ದೇಹ ನೇರ ಇರೋದನ್ನು ಗಮನಿಸಿ, ಕಾಲುಗಳನ್ನ ಜೋಡಿಸಿ, ನಿಧಾನ ಎರಡೂ ಕಾಲುಗಳನ್ನು ಮೇಲೆ ರೈಸ್ ಮಾಡಿ. ಇನ್ಹೇಲ್, 90 ಡಿಗ್ರಿ ನೇರ ಇರಲಿ. ಕಾಲುಗಳು ಮಂಡಿಗಳ ನೇರ ಇರೋದನ್ನು ಗಮನಿಸಿ. ಡೀಪ್ ಇನ್ಹಲೇಷನ್ ಅಂಡ್ ಕಂಪ್ಲೀಟ್ ಎಕ್ಸಲೇಷನ್. ಆನಂತರ ನಿಧಾನ ಕಾಲುಗಳನ್ನು ಮೇಲೆ ಲಿಫ್ಟ್ ಮಾಡಿ. ಬಾಡಿ ನೇರ, ಕಾಲುಗಳು ನೇರ.
ಸಹಜ ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್. ಉಸಿರಾಟದ ಮೇಲೆ ಸಂಪೂರ್ಣ ಗಮನ. 8 to 10 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನ ಸೊಂಟನ್ನು ಕೆಳಗಿಳಿಸಿ. ಸ್ಲೋಲಿ ನಿಧಾನ ಇಳಿಸ್ಬೇಕು. ಮಂಡಿಗಳ ನೇರ ಇರಲಿ. ಕಾಲುಗಳನ್ನೇ 90 ಡಿಗ್ರಿ ನೇರ ಮೇಲೆ ಸ್ಟ್ರೆಚ್ ಮಾಡಿ. ಕಾಲುಗಳನ್ನು ಸ್ಟ್ರೆಚ್ ಅಪ್, ಸ್ಟ್ರೆಚ್ ಮಾಡಬೇಕು ಸ್ಟ್ರೈಟ್. ನಿಧಾನ ಕೆಳಗಿಳಿಸಿ 45 ಡಿಗ್ರಿ. ನಿಧಾನ ಸಂಪೂರ್ಣ ಕೆಳಗಿಳಿಸಿ. ವಿಶ್ರಾಂತಿ, ರಿಲ್ಯಾಕ್ಸ್. ಪಾದ ಉತ್ಥಾನಾಸನ ತುಂಬಾ ಸಹಾಯ ಮಾಡುತ್ತೆ, ತುಂಬಾ ಬೆನಿಫಿಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಸೈಕಲ್. ಎರಡೂ ಕಾಲುಗಳನ್ನ ಜೋಡಿಸಿ. ಇನ್ಹೇಲ್ 90 ಡಿಗ್ರಿ ಸ್ಟ್ರೈಟ್. ಅನಂತರ ನಿಧಾನ ಸೊಂಟ ಲಿಫ್ಟ್ ಮಾಡಿ. ಕಾಲುಗಳು ನೆಲಕ್ಕೆ ಸಮಾನವಾಗಿ ಬರಲಿ. ಉಸಿರಾಟವನ್ನು ಗಮನಿಸಿ. ನಾಮ ಬ್ರೀದಿಂಗ್. ಅನಂತರ ನಿಧಾನ ಹಸ್ತಗಳನ್ನ ಬೆನ್ನಿಗೆ ಕೊಡಿ. ಕಾಲುಗಳನ್ನ ಮೇಲೆ ತಗೊಳ್ಳಿ. ಲಿಫ್ಟ್ ಅಪ್. ಸರ್ವಾಂಗಾಸನ. ನಾಮ ಬ್ರೀದಿಂಗ್. ಉಸಿರಾಟದ ಮೇಲೆ ಗಮನ ಇರಲಿ. ಕಾಲುಗಳು ನೇರ ಮೇಲೆ. ಕಂಪ್ಲೀಟ್ ಬ್ರೀದಿಂಗ್. Deep inhalation, complete exhalation. ಕಾಲುಗಳು ನೇರ ಮ್ಯಾಕ್ಸಿಮಮ್ ಮೇಲೆ ಸ್ಟ್ರೆಚ್ ಮಾಡಬೇಕು. ಅಬ್ಸರ್ವ್ ದ ಬ್ಲಡ್ ಫ್ಲೋ. ಬ್ಲಡ್ ಫ್ಲೋ ಇಂಟು your head region. ತಲೆ ಭಾಗಕ್ಕೆ ಮತ್ತು ನಿಮ್ಮ ಹೃದಯದ ಮೇಲೆ ಕೂಡ ಬ್ಲಡ್ ಫ್ಲೋ ಈಸಿ ಆಗುತ್ತೆ. ಆಂಟಿ ಗ್ರಾವಿಟಿ. ಉಸಿರಾಟದ ಮೇಲೆ ಸಂಪೂರ್ಣ ಗಮನ ಇರಲಿ. ಸರ್ವಾಂಗಾಸನ. ನಿಧಾನ ಕಾಲುಗಳನ್ನ ಇಳಿಸ್ತಾ ಬನ್ನಿ. ಸ್ಲೋಲಿ
inhalation and complete exhalation. ಅನಂತರ ನಿಧಾನ ಕಾಲುಗಳನ್ನ ನೇರ ಮಾಡಿ ಎರಡು ಕಾಲುಗಳನ್ನ ಜೋಡಿಸಿ ಇನ್ಹೇಲ್ 90 ಡಿಗ್ರೀಸ್ ಮಾಡಿ ಸ್ಟ್ರೈಟ್. ನಿಧಾನ ಕಾಲುಗಳನ್ನ ಹಿಂದೆ ತಗೊಳ್ಳಿ, ಪ್ಯಾರಲಲ್ ಟು ದಿ ಫ್ಲೋರ್. ಸರ್ವಾಂಗಾಸನ ಲಿಫ್ಟ್ ಮಾಡಿ, ಕಾಲನ್ನ ಸ್ಟ್ರೈಟ್ ಲಿಫ್ಟ್ ಮಾಡಿ 8ರಿಂದ 10 ಸೆಕೆಂಡ್ ಹೋಲ್ಡ್ ಮಾಡಿ. ಸರ್ವಾಂಗಾಸನ ಉಸಿರಾಟವನ್ನು ಗಮನಿಸಿ, ಬ್ಲಡ್ ಫ್ಲೋ ಅಬ್ಸರ್ವ್ ಮಾಡಿ. ಅನಂತರ ನಿಧಾನ ಹಲಾಸನ, ಸ್ಲೋಲಿ ನಿಧಾನ ತಗೊಳ್ಳಿ. ಪ್ಲೇಸ್ ಯುವರ್ ಟೋಸ್, ಕಾಲು ಬೆರಳುಗಳನ್ನ ನೆಲದ ಮೇಲೆ ಪ್ಲೇಸ್ ಮಾಡಿ. ಉಸಿರಾಟವನ್ನು ಗಮನಿಸಿ, ನಾಮ ಬ್ರೀದಿಂಗ್. ಅನಂತರ ನಿಧಾನ ಮಂಡಿಗಳನ್ನ ಬೆಂಡ್ ಮಾಡಿ ಭುಜದ ಹತ್ತಿರ ಪ್ಲೇಸ್ ಮಾಡಿ. ಎರಡೂ ಮಂಡಿಗಳನ್ನ ಭುಜದ ಹತ್ತಿರ ಪ್ಲೇಸ್. ಕೈಗಳನ್ನ ನಿಧಾನ ಹಿಂದೆ ತಗೊಂಡು ಕಾಲುಗಳನ್ನ ಲಾಕ್ ಮಾಡಬೇಕು. ನಾರ್ಮಲ್ ಬ್ರೀದಿಂಗ್. ಕಂಪ್ಲೀಟ್ ಬ್ರೀದಿಂಗ್. ಬ್ರೆತ್ ಹೋಲ್ಡ್ ಮಾಡಬಾರ್ದು, ಉಸಿರಾಟ ನಡೀತಿರ್ಬೇಕು. ನಿಧಾನ ಮಂಡಿಗಳನ್ನ ನೇರ ಮಾಡಿ, ಮಂಡಿಗಳು ಸಂಪೂರ್ಣ ನೇರ. ಉಸಿರಾಟವನ್ನು ಗಮನಿಸಿ, ನಾಮ ಬ್ರೀದಿಂಗ್. ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ, slowly raise your leg. ಸರ್ವಾಂಗಾಸನ. Slowly release. ಕೈಗಳಿಂದ ನೇರ ಚಾಚಿ, ಕಾಲುಗಳನ್ನು ನೇರ ಮಾಡಿ, ನಿಧಾನ ಕೆಳಗೆ. ಸ್ಲೋ ವಿಶ್ವ ಹೀಗೆ ನಿರಂತರವಾಗಿ ಕ್ರಮಬದ್ಧವಾಗಿ ನೀವು ಎಲ್ಲ ಅಭ್ಯಾಸಗಳನ್ನು ಮಾಡ್ತಾ ಹೋದರೆ ನಿಮ್ಮ ಸ್ಪೈನಲ್ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ತುಂಬ ಇಂಪ್ರೂವ್ ಆಗುತ್ತೆ ಮತ್ತು ದೇಹದ ಎಲ್ಲ ಜಾಯಿಂಟ್ಗಳ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಆಗಲೇ ಹೇಳಿರೋ ರೀತಿಯಲ್ಲಿ ನಮ್ಮ ನ್ಯೂರೋ ಸಿಸ್ಟಮ್ ಪ್ಯಾರಾಸಿಂಪಥೆಟಿಕ್ ಆಗ್ತಾ ಹೋಗುತ್ತೆ. ನಮ್ಮ ಮೈಂಡ್ ಕಾಮ್ ಆಗಲಿಕ್ಕೆ, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಬಲಿಷ್ಠವಾಗಿ ಮತ್ತು ಕಾಮ್ ಆಗಲಿಕ್ಕೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕಾಮ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಿರಂತರವಾದಂಥ ಕ್ರಮಬದ್ಧವಾದಂಥ ಯೋಗಾಭ್ಯಾಸವನ್ನು ನಿಮ್ಮದಾಗಿಸ್ಕೊಳ್ಳಿ, ಅತ್ಯುತ್ತಮವಾದಂಥ ಆರೋಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.